ಇದು ನೋಡಿ ಸ್ಟಾರ್ ಫ್ರೂಟ್ ಅಂತೇಳಿ, ಇದು ಸ್ಟಾರ್ ಫ್ರೂಟ್ ಅಂತೇಳಿ, ಇದು ಸ್ಟಾರ್ ಫ್ರೂಟ್ ಅಂತೇಳಿ ಹೆಸರು ಬರಲಿಕ್ಕೆ ಕಾರಣ ಇದನ್ನು ಕಟ್ ಮಾಡಿದಾಗ ಇದೇ ರೀತಿ ಸ್ಟಾರ್ನ ಟೈಪ್ ಇರುತ್ತೆ ನೋಡಿ, ಸ್ಟಾರ್ ಸೇಮ್ ಸ್ಟಾರ್, ಇದನ್ನು ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ. ಇದೊಂಥರ ಹಣ್ಣಾದ ಮೇಲೆ ಸಿಹಿ ಮತ್ತು ಹುಳಿ ಎರಡು ಮಿಕ್ಸ್ ಆಗಿ ತಿನ್ನಲಿಕ್ಕೆ ಟೇಸ್ಟ್ ಆಗುತ್ತೆ ಅಂಥೇಳಿ ಯಾವಾಗಲೂ ತಿನ್ನಲಿಕ್ಕಿಲ್ಲ, ಎಲ್ಲಾದರೂ ಅಪರೂಪ ಒಂದು ಅರ್ಧ ಭಾಗ ಏನೋ ತಿನ್ಬೋದು. ಇದು ದೊಡ್ಡ ನೋಡಿ ಎಷ್ಟು ದೊಡ್ಡ ಹಣ್ಣು, ಇದು ಭಾಳ ಒಂಥರ ರುಚಿ, ಒಂಥರ ಹುಳಿ ಮತ್ತು ಸಿಹಿಯಾಗಿರುತ್ತೆ. ಇದನ್ನು ಜ್ಯೂಸ್ ಮಾಡೋ ವಿಧಾನ, ಇದನ್ನು ಕತ್ತರಿಸಿ ಸಣ್ಣ ಸಣ್ಣ ಇದು ಕತ್ತರಿಸಿ ಮಿಕ್ಸಿಗೆ ಹಾಕಿಬಿಟ್ಟು ಮೆಣಸು, ಇದು ಹಸಿಮೆಣಸು ಒಂದು ಹಸಿಮೆಣಸು ಹಾಕಿದರೂ ಆಗುತ್ತೆ, ಅಥವಾ ನಮ್ಮ ಜೀರಿಗೆ ಮೆಣಸು ಅಂತ ಇದು ಹಾಕಿದರೂ ಆಗುತ್ತೆ. ಸ್ವಲ್ಪ ಶುಂಠಿ, ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು, ಮತ್ತು ಇದನ್ನು ಹಾಕಿ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಬೋದು. ಉಪ್ಪು ಹಾಕಿ ಮಾಡ್ಬೋದು, ಸಕ್ಕರೆ ಹಾಕಿ ಮಾಡ್ಬೋದು, ಯಾವುದು ಇಷ್ಟೋ ಅದನ್ನು ಜ್ಯೂಸ್ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿ ಕುಡಿಬೋದು. ಅಂದರೆ ಯಾವಾಗಲೂ ಕುಡಿಯೋಕ್ಕಿಲ್ಲ, ಇದರಲ್ಲಿ ಒಂಥರ ಆ್ಯಸಿಡ್ ಟೈಪ್ ಇದೆ, ಅದೊಂಥರ ಹೊಟ್ಟೆಯಲ್ಲಿ ಉರಿಯೆಲ್ಲ ಸ್ಟಾರ್ಟ್ ಆಗುತ್ತೆ. ಅಲ್ಲಾದರೆ ಅಪರೂಪ ಒಂದು ಗ್ಲಾಸ್ ಕುಡಿಬೋದು, ವಾರಕ್ಕೊಂದು ಸರ್ತಿಯೋ 15 ದಿವ್ಸಕ್ಕೊಂದು ಸರ್ತಿ 1-2 ಗ್ಲಾಸ್ ಕುಡಿಬೋದು ಅಷ್ಟೇ, ಬಿಟ್ಟು ಡೈಲಿ ಕುಡಿಲಿಕ್ಕಿಲ್ಲ. ಸಿಕ್ಕಿತಂತೆ ತುಂಬ ಕುಡಿಯಲಿಕ್ಕೆ ಇಲ್ಲ. ಇದು ನೋಡಿ ಸ್ಟಾರ್ ಫ್ರೂಟ್ ಅದು, ಇದು ಬಿಂಬುಳಿ ಅಂತೇಳಿ ಇರುತ್ತಲ್ಲ, ಇದರಲ್ಲಿ ಇನ್ನೊಂದು ಭಾಗ, ಬೆಂಬುಳಿದು ಇನ್ನೊಂದು ಭಾಗ, ಸೇಮ್ ಗಿಡ, ಬೆಂಬುಳಿ ಗಿಡ ಬೇರೆ ಇರುತ್ತೆ, ಇದು ಆ ಥರ ಇರುತ್ತೆ ಬೆಂಬುಳಿ ಟೈಪ್. ಮತ್ತು ಇದನ್ನು ಉಪ್ಪಿನಕಾಯಿ ಮಾಡ್ತಾರೆ, ಮೀನು ಸಾರಿಗೆ ಹಾಕ್ತಾರೆ, ಹಸಿ ಇದ್ದಾಗ ಕಾಯಿ ಇದ್ದಾಗ ಮೀನು ಸಾರಿಗೆ ಹಣ್ಣಾದ ಮೇಲೆ ಒಂಥರ ಸಿಹಿ ಮತ್ತು ಹುಳಿ ಎರಡು ಮಿಕ್ಸ್ ಆಯಿತು. ಇದು ಬರೀ ಸಿಹಿ ಹುಳಿಯೇ ಸಿಗುತ್ತೆ, ಕಾಯಿ ಇದ್ದಾಗ ಮೀನು ಸಾರಿಗೆ ಹಾಕ್ತಾರೆ, ಉಪ್ಪಿನಕಾಯಿ ಮಾಡ್ತಾರೆ, ಜ್ಯೂಸ್ ಮಾಡ್ತಾರೆ, ಮತ್ತು ಎಣ್ಣೆ ಮಾಡ್ತಾರೆ. ಇದನ್ನು ಕಟ್ ಮಾಡಿ ಈ ಸಾಸಿವೆ ಎಣ್ಣೆಯೊಳಗೆ ಹಾಕಿ ಕುದಿಸಿ ಇಟ್ಕೊಂಡ್ರೆ ಕೈಕಾಲು ನೋವಿಗೆ, ಯಾವ ಕಡೆ ಅದು ನೋವಾದರೆ ಅಥವಾ ಒಂಥರ ಕೈಕಾಲು ಎಳ್ತ ಬರೋದು ಅಂಥಕ್ಕೆ ಎಣ್ಣೆ ಹಾಕಿ ತಿಕ್ಕಲಿಕ್ಕೆ ಒಳ್ಳೆಯದಾಗುತ್ತೆ. ಇದರ ಎಣ್ಣೆ ನೋವು ಕಡಿಮೆ